ಬೇಕು. ಯುದ್ಧ ನೆಪದಲ್ಲಿ ರೈತರನ್ನು ಬೀದಿಗೆ ತಳ್ಳಿರುವ ವಿಶ್ವಸಂಸ್ಥೆಗೆ ಧಿಕ್ಕಾರ. ಯುದ್ಧವನ್ನು ನಿಲ್ಲಿಸಲು ವಿಶ್ವಸಂಸ್ಥೆ ಶಾಂತಿ ಕೊಡಲು ಯುದ್ಧ ನಿಲ್ಲಲೇಬೇಕು. ಸಂಖ್ಯೆಯಲ್ಲಿ ಮಾರಾಟ ಹೊರತಿನಿಂದ ಕಡಿವಾಣ ಹಾಕಲೇಬೇಕು. ಕೊಂದೇಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು. ಶಾಂತಿ ಕೊಡುತ್ತಿರುವ ಯುದ್ಧ ನಿಲ್ಲಲೇಬೇಕು. ರೈತರ ಜನಸಾಮಾನ್ಯ ಬದುಕು ರಕ್ಷಣೆ ಮಾಡಲೇಬೇಕು. ಬೇಕೇ ಬೇಕು. ಶ್ರೀಮಂತ ದೇಶಗಳಿಗೆ ಯುದ್ಧದ ಚಟ, ಮನುಕುಲಕ್ಕೆ, ರೈತ ಕುಲಕ್ಕೆ, ಬಡ ರೈತ ಕೂಲಿ ಕಾರ್ಮಿಕರಿಗೆ ಪ್ರಾಣ ಸಂಕಟ ಆಗಿಬಿಟ್ಟಿದೆ. ಒಂದು ಕಡೆ ಯುದ್ಧ ಪ್ರಾರಂಭವಾಗಿ 15 ದಿನ ಆಗಿದೆ. 15 ದಿನದಲ್ಲೇ ಏನು ಕಮರ್ಷಿಯಲ್ ಸಿಲಿಂಡರ್ ಏನಿದೆ ಅದು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಆ ಮಾರಾಟ ಆಗ್ತಾಯಿದ್ರೆ ಓಟೋದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿದೆ. ಆ ನೆಲಕಚ್ಚಿದ ಹಿನ್ನೆಲೆಯಲ್ಲಿ ಇವತ್ತು ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಎಲ್ಲ ಬೆಳೆಗಳಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ. ಹರಾಜು ಪ್ರಕ್ರಿಯೆ ಕೂಡ ನಡೀತಾ ಇಲ್ಲ. ಕೇಳಿದರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೃಷಿ ಪರಿಕರಣಗಳು ಇವತ್ತು 100 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಗಿದೆ, 1000 ರೂಪಾಯಿ ಇದ್ದು 5000 ಆಗಿದೆ. ಅದು ನಿಯಂತ್ರಣ ಇಲ್ಲ. ಜಾಸ್ತಿ ಏನು ಮಾತಾಡಿದ್ರೆ ಮನುಷ್ಯ ಪೇಪರು ಕೊಡಲ್ಲ ಅಂತಾರೆ, ಡ್ರಿಪ್ಪು ಕೊಡಲ್ಲ ಅಂತಾರೆ. ಈಗ ಸಾವಕಾಶ ಏನು ಬೆಳೆ ಇಕ್ಕಲು ವಾಣಿಜ್ಯ ಬೆಳೆಗಳು, ಈಗ ಟೊಮೆಟೊ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಬೆಳೆ ಇಕ್ಕುವಂಥ ಋತುಮಾನದಲ್ಲಿ ಈ ರೀತಿ ಆದರೆ ನಾವೆಲ್ಲಿ ಹೋಗಬೇಕು? ಇನ್ನು ಯುದ್ಧ ನಿಲ್ಲಿಸುವಂತೆ ವಿಶ್ವಸಂಸ್ಥೆ ಕೇಳೋರೇ ಇಲ್ಲ. ವಿಶ್ವಸಂಸ್ಥೆ ಇಲ್ಲಿಲ್ಲ. ಇವತ್ತು ಆಗ್ತಾ ಇರೋದು ಅಲ್ಲಿನ ಅಧ್ಯಕ್ಷರು ಯಾರೂ ಸಾಯ್ತಾ ಇಲ್ಲ. ಅಲ್ಲಿ ಸಾಯ್ತಾ ಇರೋದು ಅಮಾಯಕರು ಪ್ರಾಣ ಹೋಗ್ತಾ ಇದೆ. ನಾವು ಕೇಳ್ತಾ ಇರೋದೇನೆಂದರೆ ಈ ದೇಶಕ್ಕೆ ಮಾರಕ, ಪ್ರಪಂಚಕ್ಕೆ ಮಾರಕ ಯುದ್ಧ ನಿಲ್ಲಲೇಬೇಕು. ಕೃಷಿ ಪರಿಕರಣಗಳು ಏನು ಗ್ಯಾಸ್ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಡ್ತದೆ ಆ ದಂಧೆಗೆ ಕಡಿವಾಣ ಹಾಕಲೇಬೇಕು. ಇಲ್ಲವಾದರೆ ರೈತರು ಬೆಳೆದಂಥ ಬೆಳೆಗಳೇನಿದೆ, ಈ ಸ್ವೀಟ್ ಕಾರ್ನು ಕೆಜಿ 20 ರೂಪಾಯಿ ಇತ್ತು, ಈಗ ನೋ ಸೇಲ್ ಇದೆ, ಕೇಳೋರೇ ಇಲ್ಲ. ಅದನ್ನ ಎತ್ಕೊಂಡು ಹಸುಳ್ಕನ ಹಾಕೋಣ, ಅವು ತಿಂತಲ್ಲ, ಅವು ಕೋಪ ಬಂದ್ಬಿಟ್ಟೈತೆ. ನಾನು ಯಾಕೆ ಪಾಪ ಏನೂ ಕೆಲಸ ಮಾಡಿಲ್ಲ, ರೈತರಿಗೆ ಏನೂ ಮಾಡಿಲ್ಲ, ಆ ಪಾಪದ ಇದು ನಾಯಕ ಬರ್ತೀನಲ್ಲ ಅನ್ನೋ ಪರಿಸ್ಥಿತಿ ಇದೆ. ಮೂಕ ಪ್ರಾಣಿಗಳಿಗಂತಿರುವಂತಹ ಮಾನವೀಯತೆ ಇವತ್ತು ಮಾತು ಬರುವಂಥ ಮನುಷ್ಯನಿಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿರುವಾಗ ಈ ಕೂಡಲೇ ಯುದ್ಧ ನಿಲ್ಲಬೇಕು. ಜನಸಾಮಾನ್ಯರ ಬದುಕು ರಕ್ಷಣೆ ಆಗಲೇಬೇಕು. ರೈತರ ಬೆಳೆದಂಥ ಬೆಳೆಗಳಿಗೆ ಉತ್ತಮವಾದ ಬೆಲೆ ಸಿಗಬೇಕು. ಇಲ್ಲವಾದರೆ ಸಂಸತ್ ಭವನಕ್ಕೆ ನಾವು ತರಕಾರಿಗಳ ಸಮೇತ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡ್ತೀವಿ.